ಸುಪ್ರೀಂ ಕೋರ್ಟ್ನವರು ಬೇಕಾದಷ್ಟು ಅವ್ರಗಳಿಗೆ ಬುದ್ಧಿವಾದ ಹೇಳಿದ್ರು ಕೂಡ ಅವರು ತಿದ್ಕೊತಾ ಇಲ್ಲ. ಅವರು ಇಲ್ಲಿರ್ತಕ್ಕಂಥ ಜನಗಳು ಹಿಂದುಳಿದ ಜನಾಂಗ, ಮಧ್ಯವರ್ಗದ ಜನಾಂಗ ಎಲ್ಲ ಅವರ ಅಧೀನದಲ್ಲಿ ಕೆಲಸ ಮಾಡಬೇಕು, ಬೇರೆ ಯಾರೂ ಮಾಡೋಂಗಿಲ್ಲ. ಎಲ್ಲ ಅವ್ರು ಮಾತ್ರ ರಾಜಮನೆತನದಲ್ಲಿ ಮೆರಿಬೇಕು. 27 ಎಕರೆ 30 ಎಕರೆ ಬಂಗ್ಲೆ ಕಟ್ಕೋಬೇಕು, ಅಂಡರ್ಗ್ರೌಂಡಲ್ಲೇ ದಾರಿ ಮಾಡ್ಕೊಂಬರ್ಬೇಕು, ಅಂಡರ್ಗ್ರೌಂಡಲ್ಲೇ ಬಂದು ಜಾಗ ಸೀಟಿಗೆ ಬಂದು ಕೂತ್ಕೋಬೇಕು, ಅಲ್ಲಿಂದನೇ ಮನೆಗೆ ಹೋಗ್ಬೇಕು. ಆ ಥರ ಅವಕಾಶಗಳು ಇವ್ರಿಗೆ ಬೇಕು. ದುರ್ಬಳಕೆ, ಹಿಟ್ಲರ್ ರಾಜಭಾರ್ಯ, ಮತ್ತು ಯಾರೂ ಅವರಿಗೆ ಎದುರುತ್ತ ಕೊಡಬಾರ್ದು. ಈ ದೇಶದಲ್ಲಿ ಯಾವುದೇ ಕಂಟ್ರಿಗೆ ಹೋದ್ರೂ ಈ ಕಾರನ್ನ ತಗೊಂಡು ಫ್ಲೈಟಲ್ಲಿ ಹಾಕ್ಕೊಂಡು ಹೋಗಬೇಕು. ಯಾರ್ದು ಎಕ್ಸ್ಪೆಂಡಿಚರ್ ಇವೆಲ್ಲ ಇವ್ರ ತಾತನ ಮನೆಯದ. ನಮ್ಮ ಇಂಡಿಯಾ ದೇಶದ ಬಡ ಜನಗಳ ಟ್ಯಾಕ್ಸಲ್ಲಿ ಕಲೆಕ್ಟ್ ಮಾಡಿದ್ದಂಥ ದುಡ್ಡು ಅದು. ಹಿಂದೆ 70 ವರ್ಷಗಳಿಂದ ಜಿ ಎಸ್ ಟಿ ತಂದಿಟ್ಟಿರೋ ಕಾಂಗ್ರೆಸ್ನವರು 10 ವರ್ಷದಿಂದ ಏನು ಮಾಡಿದರೆ, ಅದು ನಮ್ಮ ಇಂಡಿಯಾ ದೇಶದ ಜನತೆ ಏನು ಮಾಡಿದರೆ ಅದು ಹೇಳಿ. ಮೇಕೆದಾಟನ್ನು ಅಪ್ರೂವ್ ಮಾಡ್ಕೊಂಡು ಶಿವಕುಮಾರು ಕೇಂದ್ರದಿಂದಲೇ ಅಪ್ರೂವ್ ಮಾಡ್ಕೊಂಬಂದ್ರು, ಕಟ್ಟಾಗಿ ಬಿಡ್ತಾ ಇಲ್ಲ. ಯಾಕೆ ಇವ್ರು ಹೇಳ್ಬಾರ್ದು? ಸಿದ್ದರಾಮಯ್ಯನವರ ವಿರುದ್ಧ ಕೇಂದ್ರ ಸರ್ಕಾರ ಒಳಸಂಚು ಮಾಡ್ತಿದ್ಯಾ ಅಂತ, ಯಾಕಂದ್ರೆ ಇಡಿಗೆ FIR ಆಗಿದೆ ಅಲ್ವಾ. ಸೊ ಅದು ಇವಾಗ ಕೋರ್ಟ್ ರಿಜೆಕ್ಟ್ ಮಾಡಿದೆ. ಯಾಕೆ ಇದು ಕೇಂದ್ರ ಸರ್ಕಾರ ಒಳಸಂಚು ಮಾಡ್ತಾ ಇದೆ ಅನ್ನೋದು? ರಿಜೆಕ್ಟು ಯಾರು ನಮ್ಮ ಕರ್ನಾಟಕದವರು CM ಹಾಕಿರೋದನ್ನು ರಿಜೆಕ್ಟ್ ಮಾಡಿದಾರ ಅಥವಾ ಇಡಿನವ್ರು ಹಾಕಿರೋದು ರಿಜೆಕ್ಟ್ ಮಾಡಿದಾರೆ ಅಂತ ಗೊತ್ತಾಗ್ತದೆ. ಈಗ ವಾಸ್ತವ ಪ್ರಕಾರದಲ್ಲಿ ಗಮನ ಹರಿಸೋದಾದರೆ, ಸಿದ್ದರಾಮಯ್ಯನವರನ್ನ ಸರ್ಕಾರವನ್ನು ಉರುಳಿಸಿ ಸರ್ಕಾರ ಅಥವಾ ಬೈ ಎಲೆಕ್ಷನ್ ಮಾಡೋದೋ ಅಥವಾ ಕೊಂಡುಕೊಂಡು ಕುದುರೆ ವ್ಯಾಪಾರ ಮಾಡೋದೋ ಅಥವಾ ಮತ್ತು ಇನ್ನೇನಾರು ಮಾಡಿ ಎಲೆಕ್ಷನ್ ಮಾಡೋದೋ ಒಂದು ಉದ್ದೇಶ ಇಟ್ಕೊಂಡು, ಕೇಂದ್ರ ಆ್ಯಂಡ್ ಕರ್ನಾಟಕ ಎರಡೂ ನಮ್ಮ ಕಂಟ್ರೋಲ್ಗೆ ತಗೋಬೇಕು ಅಂತ ನಾವು ಉದ್ದೇಶ ಇಟ್ಕೊಂಡು ಒಳಸಂಚು ಮಾಡ್ತಾ ಇರೋದು 100% ಒಪ್ಕೋಬೇಕಾದ ಸನ್ನಿವೇಶನೇ. ಯಾಕೆಂತಂದರೆ ಸಿದ್ದರಾಮಯ್ಯನವರು ಕರ್ನಾಟಕ ಸರ್ಕಾರದಿಂದ ಬಡ್ಜೆಟನ್ನು ವಾಲ್ಮೀಕಿ ನಿಗಮದವರಿಗೆ ಅವರು ಅಮೌಂಟ್ಗಳನ್ನು ಒದಗಿಸಿದ್ದಾರೆ. ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಿದ್ದಾರೆ. ಅದನ್ನು ಯಾವ ರೀತಿ ಯುಟಿಲೈಸ್ ಮಾಡಬೇಕು ಅಂತಕ್ಕಂಥದ್ದಕ್ಕೆ ಬೇರೆ ಅಧಿಕಾರಿಗಳಿದ್ದಾರೆ. ಆ ಅಧಿಕಾರಿಗಳು ಆ ಅಮೌಂಟನ್ನು ಸರಿಯಾದ ರೀತಿಯಲ್ಲಿ ಸದ್ಬಳಕೆ ಮಾಡಿ ರಿಪೋರ್ಟ್ ಕೊಡ್ತಕ್ಕಂಥ ಜವಾಬ್ದಾರಿ ಅಧಿಕಾರಿಗಳಿಗೆ ಸಂಬಂಧಪಟ್ಟಿದ್ದು, ಸಿದ್ದರಾಮಯ್ಯನಿಗೆ ಸಂಬಂಧಪಟ್ಟಿದ್ದಲ್ಲ. ಸಿದ್ದರಾಮಯ್ಯನವರು ಅವ್ರ ಅಧಿಕಾರಿಗಳಿದ್ದಾರೆ. ರಿಪೋರ್ಟ್ ಬಂದಾಗ SR ನೋ ಇದ್ರಲ್ಲಿ ಬೋಗಸ್ ಆಗಿದೆ ಇಲ್ಲ ಅಂತಕ್ಕಂಥದ್ದು ಅಧಿಕಾರಿಗಳು CM ಅವ್ರಿಗೆ ರಿಪೋರ್ಟ್ ಕೊಡ್ತಾರೆ. ಅದ್ರ ಮೇಲೆ ಅವ್ರು ಆ್ಯಕ್ಷನ್ ತಗೊಳ್ಳಿ ಅಂತ ಮೇಲೆ ಬರೀತಾರೆ ಮೇಲೆ ಸಿದ್ದರಾಮಯ್ಯರು. ಅಲ್ಲಿ ತನಕ ಯಾರೂ ಏನೂ ಮಾಡೋದಿಲ್ಲ. ಇವಾಗ ಅವ್ರು ಕೊಟ್ಟಿದ್ದಾರೆ, ಅಲ್ಲಿ ದುರ್ಬಳಕೆ ಆಗಿದೆ ಅಂತ ಅನ್ನೋದಕ್ಕೆ ಇವರು ಅಧಿಕಾರಿಗಳನ್ನು ನೇಮಕ ಮಾಡಿದ್ದಾರೆ ಸರ್ಕಾರದವರು. ಅದನ್ನು ಚೆಕಿಂಗ್ ಮಾಡ್ತಾಯಿದ್ದಾರೆ. ಅದರ ಒಳಗಡೆನೇ ಇವರು ಕೇಂದ್ರ ಸರ್ಕಾರದವರು ಇಡಿನ ಒಳಗಡೆ ಬಿಟ್ಟು ಇದನ್ನು ಮತ್ತೆ ಅವರು ಕೂಡ ತನಿಖೆ ಮಾಡಿ ಅದರಲ್ಲಿ ಏನಾದ್ರೂ ಅಧಿಕಾರಿಗಳನ್ನು ಕರೆಸಿ ಅಲ್ಲಿದ್ದವ್ರನ್ನ ಒಂದು 3-4 ಜನ ಅಧಿಕಾರಿಗಳನ್ನು ಗೆಸ್ಟೆಡ್ ಆಫೀಸರ್ಗಳನ್ನ ಸಿದ್ದರಾಮಯ್ಯನ ಮೇಲೆ ನೀವು ವಿರೋಧವಾಗಿ ನಮಗೆ ಹೇಳಿಕೆ ಕೊಡಬೇಕು, ಇಲ್ಲಾಂದರೆ ನಿಮಗೆ 7 years ನಾವು ಜೈಲಿಗೆ ಹಾಕ್ತೀವಿ ಅಂತಂತ ಹೇಳೋದನ್ನೆಲ್ಲ ದಬ್ಬಾಳಿಕೆ ಮಾಡಿ ಅವ್ರಿಗೆ ಎದುರಿಸಿದ್ದಾರೆ. ಆದರೂ ಕೂಡ ಅವರು ಎದುರಿಲ್ಲ, ಜಗ್ಗಿಲ್ಲ, ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಕಂಪ್ಲೇಂಟ್ ಮೇಲೆ ಮುಂದಕ್ಕೆ ಏನಾಗುತ್ತೋ ಅದ್ರ ಮೇಲೆ ಮುಂದಕ್ಕೆ ಅದು ಚಾಲುವಾಗಿ ನಡ್ಕೊಂಡು ಹೋಗ್ತಾ ಇರ್ತದೆ. ಆದರೆ ಮೇಲ್ನೋಟಕ್ಕೆ ನೋಡಿದ್ರೆ ಇವರು ಒಳಸಂಚನ್ನು 100% ಮಾಡ್ತಾಯಿದ್ದಾರೆ ಕೇಂದ್ರ ಸರ್ಕಾರ ಅಂತನ್ನೋದು ಇಡೀ ಪಬ್ಲಿಕ್ಕೆಲ್ಲ ಅರ್ಥವಾಗುತ್ತೆ. ನಾನೊಬ್ಬನಿಗೆ ಅಲ್ಲ, ಇಡೀ ಜನಕ್ಕೆ, ಇಂಡಿಯಾ ದೇಶದ ಜನಕ್ಕೂ ಅರ್ಥವಾಗುತ್ತೆ, ಸುಪ್ರೀಂ ಕೋರ್ಟ್ನವ್ರಿಗೂ ಅರ್ಥವಾಗುತ್ತೆ. ಸುಪ್ರೀಂ ಕೋರ್ಟ್ನವರು ಬೇಕಾದಷ್ಟು ಅವ್ರಗಳಿಗೆ ಬುದ್ಧಿವಾದ ಹೇಳಿದ್ರು ಕೂಡ ಅವರು ತಿದ್ಕೊತಾ ಇಲ್ಲ. ಅವರು ಯಾರೋ ಪಾರ್ಲಿಮೆಂಟ್ ಮಿನಿಸ್ಟ್ರುಗಳಾಗಲಿ ಅಧಿಕಾರಿಗಳಾಗಲಿ ಅವ್ರನ್ನ ಅರ್ಥ ಮಾಡಿಕೊಂಡು ತಿಳ್ಕೊತಾ ಇಲ್ಲ. ಸರ್ವಾಧಿಕಾರನೇ ಇನ್ನೂ ಸರ್ವಾಧಿಕಾರ ಧೋರಣವನ್ನೇ ಮತ್ತು ಬಾಣ ಬೀಸ್ಕೊಂಡು ಉಪಯೋಗಿಸ್ಕೊಂಡು ಬರ್ತಾಯಿದ್ದಾರೆ. ಆದರೂ ಏನೂ ಮಾಡೋಕ್ಕಾಗೋದಿಲ್ಲ. ಇವಾಗ ನಿತೀಶ್ ಕುಮಾರು, ಚಂದ್ರಬಾಬು ನಾಯ್ಡು ಅವ್ರು ಕೇಳೋದಂತ ನಮಗೆ ಬಡ್ಜೆಟ್ನ ಕೊಡಲಿಲ್ಲ ಅಂತಂತ ಹೇಳಿದ್ರೆ ಅವ್ರು ಕಿತ್ತಾಕೊಂಡು ಹೋಗಿ ರೆಡಿಯಾಗಿದ್ದಾರೆ ನೆನ್ನೆಯಿಂದ. ಆಯ್ತಾ? ಅದು ಅವೆರಡು ಹೋದ್ಮೇಲೆ ಇವ್ರು ಏನಾಯ್ತು ಅಲ್ಲಿ ಮಣ್ಣು, ಇವ್ರು ಏನೂ ಇಲ್ಲ, ಬೆಳಕಾಳು. ಕೊನೆಗಾಲಕ್ಕೆ ಅವ್ರು ಯಾರು ಕೂತ್ಕೋಬೇಕೋ ಕೂತ್ಕೋತಾರೆ ಅಷ್ಟೇ. ಸರ್, ಏನಂದ್ರೆ ಇವಾಗ ಸಿದ್ದರಾಮಯ್ಯ ಬಂದು ಇಲ್ಲಿ CM, ಇವಾಗ ಕೇಂದ್ರ ಸರ್ಕಾರ CM ಮೇಲೇನೆ ಈ ತರ ಒಳಸಂಚು ಮಾಡುತ್ತೆ ಅಂದ್ರೆ ಯಾವ ತರ ಇದೆಲ್ಲ? ಈಗ ಒಳಸಂಚು ಮಾಡಿದ್ದಾರೆ ಅಂತ ಅನ್ನೋದಕ್ಕೆ ಉದಾಹರಣೆ, ಡೆಲ್ಲಿ CM ಅರವಿಂದ್ ಕೇಜ್ರಿವಾಲನ್ನು ಏನು ಆಪಾದನೆ ಇಲ್ಲದೆ, ಅವರಿಗೆ ಮಾಹಿತಿಗಳಿಲ್ದೇ ಮತ್ತು ಆಧಾರಗಳಿಲ್ದೇ ಮತ್ತು ವಿಟ್ನೆಸ್ ಇಲ್ದೇ ಅವ್ರು ಬೇಕು ಅಂತೇಳಿ ತಗೊಂಡೋಗಿ 11 ತಿಂಗಳು 12 ತಿಂಗಳಾಯ್ತು ಈಗ ಜೈಲಿಗೆ ಹಾಕಿ. ಆದರೂ ಕೂಡ ಕೋರ್ಟ್ನಲ್ಲಿ ಇದನ್ನೆಲ್ಲ ಪರಿಗಣಿಸಿ ಅವ್ರ ಆಧಾರ ಏನೂ ಇಲ್ಲ ಅಂತ ಕಂಡು ಬಂದು ಒಂದು ಕೋರ್ಟ್ ಅವ್ರನ್ನ ರಿಲೀಸ್ ಮಾಡ್ತು. ಆದರೆ ಮತ್ತೊಂದು ಕೋರ್ಟ್ ಇವ್ರ ಪ್ರಭಾವದ ಮೇಲೆ ಮತ್ತೆ ಅವ್ರನ್ನ ರಿಲೀಸ್ ಮಾಡೋಂಗಿಲ್ಲ ಅಂಥೇಳಿ ಮತ್ತೆ ಜೈಲಿನಲ್ಲಿ ಇಟ್ಟಿದ್ದಾರೆ. ಇದೆಲ್ಲ ದುರ್ಬಳಕೆ ತಾನೇ. ಈಗ ಒಂದು ಕೋರ್ಟ್ ಬಿಟ್ಟ ಮೇಲೆ
ಮತ್ತು ಇನ್ನೊಂದು ಕೋರ್ಟ್ ಅಂದಮೇಲೆ ಎಲ್ಲರೂ ಒಂದೇ ಜಡ್ಜ್ಗಳು. ಒಂದು ಕೋರ್ಟ್ನಲ್ಲಿ ಅದು ತೀರ್ಮಾನ ಆಗಿದೆ ಅಂದಮೇಲೆ ಮತ್ತೊಂದು ಕೋರ್ಟ್ ಅವ್ರ ಕೋರ್ಟ್ಗೆ ಹಾಕ್ಬಿಟ್ಟು ನಿಮ್ಮ ಫೇವರ್ ಆಗಿರೋರಿಗೆ ದುಡ್ಡು ಕೊಟ್ರೆ ಕಾಸು ಕೊಟ್ರೆ ಯಾರಿಗೆ ಗೊತ್ತು? ನಿಮ್ಮವರೇ ಜಡ್ಜ್ಗಳಲ್ಲಿ ಕೂತಿರೋದು. ಅಲ್ಲಿಂದ ಬಿಡೋಕ್ಕಾಗಲ್ಲ ಅಂತೇಳಿ ನೀವು ಆರ್ಡರ್ ಮಾಡಿಸಿದ್ರೆ ಅದು ಒತ್ತಡ ಹೋದ್ಮೇಲೆ ತಾನೇ ಅದು ಆಗಿರೋದು. ಅದಕ್ಕೆ ಮೊದಲೇ ಆಗ್ಬೋದೈತೆ, ಅಲ್ಲದೆ ಈ ಕೋರ್ಟ್ನಲ್ಲಿ ಆಗಬೇಕಾಗಿತ್ತಲ್ಲ, ಯಾಕಾಗಲಿಲ್ಲ? ಅದರಿಂದ ಇವ್ರದ್ದು ಎಲ್ಲ ಜಾಗದಲ್ಲೂ ಕೃಷ್ಣನ ತಂತುಗಾರಿಕೆಯನ್ನು ಉಪಯೋಗಿಸ್ಕೊಂಡೇ ಬರ್ತಾ ಇದ್ದಾರೆ. ಇನ್ನೊಂದು ಇವಾಗ ಯಾವ ತರ ಆಗಿದೆ ಅಂದ್ರೆ ಸಿಎಂ ಮೇಲೇನೆ ಈ ತರ ಸಂಚು ನಡೆಯುತ್ತೆ ಅಂತ ಅಂದ್ರೆ ಅವರು ಎಲ್ಲ ಇದನ್ನು ಅವ್ರ ಕೈ ಹಿಡಿತದಲ್ಲಿ ಇಟ್ಕೊಂಡಿದಾರ ಅಂತಂದ್ರೆ ಕೋರ್ಟ್ ಇರ್ಬೋದು, ಇಡಿ ಇರ್ಬೋದು, ಒಂದು ಬೇರೆ ಅಧಿಕಾರಿಗಳನ್ನ ಅವ್ರ ಹಿಡಿತದಲ್ಲಿ ಇಟ್ಕೊಂಡಿದಾರ. ಯಾಕೆ ಈ ತರ ಅದೆಲ್ಲ ಮಾಡ್ತಿದ್ದಾರೆ ಅನ್ನೋದು? ಯಾಕೆ ಈ ಥರ ಮಾಡ್ತಾ ಇದ್ದಾರೆ ಅಂತಂದರೆ, ಈಗ 2014ರಿಂದ 10 ವರ್ಷಗಳ ರಾಜಭಾರಿ ಮಾಡಿದ್ರಲ್ಲ, ಯಾರು ಒಂದು ನರಪಿಳ್ಳೆ ಒಂದು ಕ್ವಶನ್ ಮಾಡೋದಿರಲಿಲ್ಲ ಪಾರ್ಲಿಮೆಂಟಲ್ಲಿ. ವಿರೋಧ ಪಕ್ಷನೇ ಇಲ್ಲ. ಇಲ್ಲಿ ಯಾವುದೇ ಸ್ಟೇಟ್ನಲ್ಲಿ MP ಗಳು ಗೆದ್ಕೊಂಡೋಗಿ ಪಾರ್ಲಿಮೆಂಟ್ ಕೂತಿದ್ರು ಕೂಡ ಆ ಪಾರ್ಲಿಮೆಂಟಲ್ಲಿ ಒಂದು ವರ್ಡ್ ಚಕಾರ ಎತ್ತಂಗಿರಲಿಲ್ಲ. ಚಕಾರ ಎತ್ತಿದ್ರೆ ನಾಳೆಗೆ ಅವನಿಲ್ಲ, ಆಚೆ ಕಿತ್ತೆಸ್ಬಿಡ್ತಾಯಿದ್ರು. ಆಯ್ತಾ? ಹಂಗೆ ಇವ್ರದ್ದೇನಪ್ಪ ಅಂತಂದರೆ ಹಿಟ್ಲರ್ ರಾಜಭಾರ್ಯ, ದುರ್ಬಳಕೆ, ಹಿಟ್ಲರ್ ರಾಜಭಾರ್ಯ. ಮತ್ತು ಯಾರೂ ಅವರಿಗೆ ಎದುರುತ್ತ ಕೊಡಬಾರ್ದು ಈ ದೇಶದಲ್ಲಿ. ಈ ಸಂವಿಧಾನ ಇರ್ತಕ್ಕಂಥದ್ದು ಇವರೊಬ್ಬರಿಗೆಲ್ಲ ಸಂವಿಧಾನ. ಇಡೀ ದೇಶಕ್ಕೆ, ಇಂಡಿಯಾ ದೇಶಕ್ಕೆ ಸಂವಿಧಾನವನ್ನು ಜನ ಕೊಟ್ಟು, ಪುಣ್ಯಾತ್ಮರು ಕೊಟ್ಟು ಬರೆದು ಇಟ್ಟು ಹೋಗಿದ್ದಾರೆ. ಅದನ್ನು ಉಪಯೋಗಿಸ್ಕೊಂಡು ಪ್ರತಿಯೊಬ್ಬರು ಮಾನವೀಯತೆಯಿಂದ, ಪ್ರತಿಯೊಬ್ಬರು ಸಮಾನತ್ವದಿಂದ ಬಾಳ್ವಿಕೆ ಮಾಡಲಿ ಅಂತೇಳಿ. ಇವರು ಅದು ಬಾಳ್ವಿಕೆ ಮಾಡಲ್ಲ. ತಾವು ಇಲ್ಲಿರ್ತಕ್ಕಂಥ ಜನಗಳು, ಹಿಂದುಳಿದ ಜನಾಂಗ, ಮಧ್ಯವರ್ಗದ ಜನಾಂಗ ಎಲ್ಲ ಅವರ ಅಧೀನದಲ್ಲಿ ಕೆಲಸ ಮಾಡಬೇಕು, ಬೇರೆ ಯಾರೂ ಮಾಡೋಂಗಿಲ್ಲ. ಎಲ್ಲ ಅವ್ರು ಮಾತ್ರ ರಾಜಮನೆತನದಲ್ಲಿ ಮೆರಿಬೇಕು. 27 ಎಕರೆ 30 ಎಕರೆ ಬಂಗ್ಲೆ ಕಟ್ಕೋಬೇಕು, ಅಂಡರ್ಗ್ರೌಂಡಲ್ಲೇ ದಾರಿ ಮಾಡ್ಕೊಂಬರ್ಬೇಕು, ಅಂಡರ್ಗ್ರೌಂಡಲ್ಲೇ ಬಂದು ಸೀಟಿಗೆ ಬಂದು ಕೂತ್ಕೋಬೇಕು, ಅಲ್ಲಿಂದನೇ ಮನೆಗೆ ಹೋಗ್ಬೇಕು. ಆ ಥರ ಅವಕಾಶಗಳು ಇವ್ರಿಗೆ ಬೇಕು. 25 ಜನ ಸೆಕ್ಯೂರಿಟಿಗಳು ಬೇಕು. ಆಯ್ತಾ? ಒಂದು ಫ್ಲೈಟಲ್ಲಿ ಒಬ್ಬರೇ ಹೋಗಬೇಕು ಅಂಥ ಸೆಕ್ಯೂರಿಟಿ ಇವ್ರಿಗೆ ಬೇಕು. ಆ ಫ್ಲೈಟಿನಲ್ಲೇ ಕಾರ್ ತಗೊಂಡ್ಬಂದು ಯಾವುದೇ ಕಂಟ್ರಿಗೆ ಹೋದ್ರೂ ಈ ಕಾರ್ನ ತಗೊಂಡು ಫ್ಲೈಟಲ್ಲಿ ಹಾಕ್ಕೊಂಡು ಹೋಗಬೇಕು. ಯಾರ್ದು ಎಕ್ಸ್ಪೆಂಡಿಚರ್ ಇವೆಲ್ಲ? ಇವ್ರ ತಾತನ ಮನೆದ, ನಮ್ಮ ಇಂಡಿಯಾ ದೇಶದ ಬಡ ಜನಗಳ ಟ್ಯಾಕ್ಸಲ್ಲಿ ಕಲೆಕ್ಟ್ ಮಾಡಿದ್ದಂಥ ದುಡ್ಡು ಅದು. GST ಹಿಂದೆ 70 ವರ್ಷಗಳಿಂದ GST ತಂದಿಟ್ಟಿರೋ ಕಾಂಗ್ರೆಸ್ನವರು IT ಇನ್ಕಮ್ ಟ್ಯಾಕ್ಸ್ ತಗೋತಿರ್ತಾನೆ. ಯಾರು ಸಂಪಾದನೆ ಮಾಡಿದ್ರಿ ಇಷ್ಟು ಅಮೌಂಟ್ ಹೋಗ್ತಾ ಉಳಿಕೆ ಬಂದಮೇಲೆ ನೀವು ಟ್ಯಾಕ್ಸ್ ಕಟ್ಟಿ ಅಂತ ಹೇಳ್ತಿದ್ರು. ಅದರಂತೆ ನಡ್ಕೊಂಡು ಹೋಗ್ತಾಯಿತ್ತು. ಅವನೇನು ಕಟ್ಟಲಿಲ್ಲ ಅಂತಂದರೆ ಅದಕ್ಕೆ ಆಕ್ಷನ್ ಬಂದು ಇನ್ಕಮ್ ಟ್ಯಾಕ್ಸ್ನವ್ರು ತಗೋತಾಯಿದ್ರು. ನೀವು ಬಂದಮೇಲೆ ಮಾಡದೇ ಇರೋದನ್ನೆಲ್ಲ ದಾರಿಗಳನ್ನು ಕಂಡುಹಿಡಿದ್ಬಿಟ್ಟು, ಮಾಡದೇ ಇರೋದನ್ನೆಲ್ಲ ರೂಟನ್ನು ಕಂಡುಹಿಡಿದ್ಬಿಟ್ಟು ನೀವು ಪ್ರತಿಯೊಂದನ್ನು GST ತಂದ್ರಿ. ಯಾರಿಗೆ ಅನುಕೂಲ? ದೊಡ್ಡ ಶ್ರೀಮಂತರುಗಳಿಗೆ ಮಾತ್ರ ಅನುಕೂಲ ಅಷ್ಟೇ. ಬಡವ್ರ ಬಗ್ಗರಿ ಏನೂ ಇಲ್ಲ. ಈ ಹೋಟ್ಲಲ್ಲಿ ಹೋಗಿ ನೀವು ಒಂದು ಊಟ ಮಾಡಿ, 5 ರೂಪಾಯಿ 6 ರೂಪಾಯಿ GST ಟ್ಯಾಕ್ಸ್ ಹಾಕ್ತಾನೆ ಇವನು ಬಿಲ್ಲಲ್ಲಿ. ನಮ್ಮಂಥವ್ರು ನಿಮ್ಮಂಥವ್ರಿಗೆ 5 ರೂಪಾಯಿ 6 ರೂಪಾಯಿ ನಾನು ಊಟ ಮಾಡಿದ್ರೆ ಹೋಗ್ಬೇಕಾ? ನಾವು ಎಲ್ಲೋ ಒಂದು ಕೂಲಿ ಮಾಡ್ಕೊಂಬಂದಿರ್ತೀವಿ, ಎಲ್ಲೋ ಒಂದು ಕೆಲಸ ಮಾಡ್ಬಿಟ್ಟು ಬಂದಿರ್ತೀವಿ. ನಾವು ಇಲ್ಲಿ ಹೋಗಿ ಊಟ ಮಾಡಿದ್ರೆ 6 ರೂಪಾಯಿ GST ಟ್ಯಾಕ್ಸ್ ಕಟ್ಬೇಕಂದ ನಾನು. ಯಾರು ಮಾಡಿದವರು? ಮಾಡಿದರೆ ಕಾಂಗ್ರೆಸ್ನವ್ರು ಹಿಂದಿನ ಕಾಲದಿಂದ ಇವ್ರಿಗೆ ಈ ಥರ ಮಾಡಿದ್ರೆ ಜನಕ್ಕೆ ತೊಂದರೆ ಕೊಟ್ಟಿದ್ದೀರಾ? ಬಡವ ರೈತ ಊರಲ್ಲಿರ್ತಾನೆ, ಪಂಚ ಉಟ್ಕೊಂಬಂದಿದ್ದಾನೆ GST ಮಾಲ್ಗೆ. ಅವನು ಊಟಕ್ಕೆ ಹೋಗ್ತಾನೆ. ಊಟಕ್ಕೆ ಹೋದಾಗ ಅವನಿಗೆ GST ಕಟ್ಟಬೇಕು. ಅವ್ನು ಪಂಚಕ್ಕೆ ಕಟ್ಕೊಂಡು GST ಮಾಲ್ಗೆ ಬಂದಾಗ ಬಿಡೋಲ್ಲ ಅಂತ ಗಲಾಟೆ ಮಾಡಿದ್ರು. ಇವತ್ತು ಅದಕ್ಕೊಂದು ಆದೇಶ ಏನಾಗ್ತಾಯಿದೆ ಇವತ್ತು ಎಲ್ಲಿ ನಮ್ಮ ವಿಧಾನಸಭೆಯಲ್ಲಿ. ಆಯ್ತಾ? ಹಂಗೆ ಏನು ಆದೇಶ? ಸರ್ವ ಜನರಿಗೂ ಸಮಬಾಳು ಸಮಾನತ್ವ ಅಧಿಕಾರಗಳಿದೆ ಅಂತಕ್ಕಂಥದ್ದನ್ನು ಪ್ರೂವ್ ಮಾಡ್ತಾಯಿದ್ದಾರೆ ಈಗ ಅಲ್ಲಿ. ಆಯಿತಾ? ಹಂಗೇನೆ ಇವರು ಏನು ಮಾಡಿದ್ದಾರೆ? ಇವರು 10 ವರ್ಷದಿಂದ ಏನು ಮಾಡಿದ್ದಾರೆ? ಅದು ನಮ್ಮ ಇಂಡಿಯಾ ದೇಶದ ಜನತೆಗೆ ಏನು ಮಾಡಿದ್ದಾರೆ ಅದು ಹೇಳಿ. ಪ್ರತಿಯೊಬ್ಬರೂ ಇವತ್ತಿನ ದಿವಸದಲ್ಲಿ ಹಿಂದೆ ಕೇಳೋಕೆ ಅವಕಾಶವಿರಲಿಲ್ಲ. ಕೇಳಿದಾಗ ಏನು ಮಾಡ್ತಿರೋ? ದೇಶದ್ರೋಹಿ, ದೇಶಕ್ಕೆ ವಿರುದ್ಧ ಮಾತಾಡ್ತಾ ಇದ್ದೀಯ, ಅವ್ನ ಅರೆಸ್ಟ್ ಮಾಡು, ಜೈಲಿಗೆ ಹಾಕೋ ಅವನಿಗೆ ಅಂತಿದ್ರು. ಹಾಗೆ ಅವ್ರಿಗೆ ಸರ್ವಾಧಿಕಾರ ಇತ್ತಲ್ಲ, ಫುಲ್ ಕೋರಮ್ ಇತ್ತಲ್ಲ ಆವಾಗ. ಇವತ್ತು ಹೇಳಿ ಆ ಮಾತು. ಒಬ್ಬೊಬ್ರು ಒಂದೊಂದು ಪಕ್ಷದಲ್ಲಿ 5 ಜನ MP ಆಗಿರೋರು. ನನ್ನದೇ ಒಂದು ಪಕ್ಷ ಅಂತ ಇಟ್ಕೊಳ್ಳಿ, ನನ್ನೆಲ್ಲ 10 MP ಕುಂತಿದ್ದಾರೆ ಅಲ್ಲಿ. ಅವ್ರು 10 ಜನ ಮಾತಾಡ್ತಾರೆ ಈಗ ಅಲ್ಲಿ. ಅವ್ರನ್ನೇನು ಮಾಡ್ತಾರೆ ಮಾಡಲಿ ನೋಡೋಣ. ಇವಾಗ ಇಂಡಿಯಾ ಒಕ್ಕೂಟದಲ್ಲಿ 28 ಪಕ್ಷಗಳಿದ್ದಾವೆ. 28 ಪಕ್ಷದಲ್ಲೂ 20 MP, 15 MP, 12 MP, 9 MP ಎಲ್ಲ ಸೇರ್ಕೊಂಡಿದ್ದಾರೆ. ಎಲ್ಲರೂ ಪ್ರತಿಯೊಬ್ಬರು ಮಾತಾಡ್ತಿದ್ದಾರೆ. ಹಿಂದೆ ನಮ್ಮ ಕರ್ನಾಟಕದಿಂದ 27 ಜನ MP ಹೋಗಿದ್ರಲ್ಲ,
ಬಿ ಜೆ ಪಿನ ಗೆದ್ದು ಕಾಂಗ್ರೆಸ್ ಒಂದೇ ಒಂದು ಇತ್ತಲ್ಲ, ಆ 27 ಜನ MP ಬಿ ಜೆ ಪಿನವರು ನಿಮ್ಮದೇ ಒಂದು ಅಧಿಕಾರ ಇರ್ತಕ್ಕಂಥ ಪಕ್ಷದಲ್ಲಿ ಗೆದ್ದು ಹೋಗಿದ್ರಲ್ಲ. ನೀವು ಕರ್ನಾಟಕ ಏನು ಸಮಾನತ್ವ, ಏನು ಸಹಕಾರಗಳು ಏನು ಕೊಡಿಸಿದ್ರಿ ನೀವು ಅಲ್ಲಿ ಕೂತ್ಕೊಂಡು? ಒಂದು ಮಾತಾಡಿದರೆ ನೀವು ಅಲ್ಲಿ ಪಾರ್ಲಿಮೆಂಟಲ್ಲಿ? ನೀವು ಮೋದಿ ವಿರುದ್ಧ ಮಾತಾಡಬೇಡಿ, ನೀವು ಕಾನೂನು ಬಗ್ಗೆ ಮಾತಾಡ್ರಿ. ಕಾನೂನು ಬಗ್ಗೆ ಮಾತಾಡಿ. ನೀವು ಪಾರ್ಲಿಮೆಂಟ್ ಒಳಗಡೆ ಹಾಕಿಲ್ವ ನಮ್ಮ ಜನಗಳಲ್ಲಿ ಓಟ್ ನಿಮಗೆ MP ಸೀಟ್ಗೆ? ಅವರೆಲ್ಲ ಏನಾಗಬೇಕು? ಇನ್ನು 5 ವರ್ಷ 10 ವರ್ಷ ನೀವು ಬಿಡೋದೇ ಇಲ್ಲ. ಅಷ್ಟೊತ್ತಿಗೆ ಸಾಯ್ಬೇಕವರು ಓಟ್ ಹಾಕಿರೋರು. ನಿಮ್ಮ ಅನುಕೂಲ ಏನು ಕೊಡ್ತಾ ಇದ್ದೀರಿ ಹಾಗಾದ್ರೆ? ಏನು ತಂದ್ರಿ? ಮೇಕೆದಾಟನ್ನು ಅಪ್ರೂವ್ ಮಾಡ್ಕೊಂಡು ಶಿವಕುಮಾರು ಕೇಂದ್ರದಿಂದಲೇ ಅಪ್ರೂವ್ ಮಾಡ್ಕೊಂಬಂದ್ರು, ಕಟ್ಟಕ್ಕೆ ಬಿಡ್ತಾ ಇಲ್ಲ. ಯಾಕೆ ಇವ್ರು ಹೇಳ್ಬಾರ್ದು? ಕಟ್ಟಕ್ಕೆ ಪರ್ಮಿಷನ್ ಯಾಕೆ ಕೊಡಬಾರ್ದು? ಮೇಕೆದಾಟು ಕಟ್ಟಿದ್ರೆ ಕರ್ನಾಟಕಕ್ಕೆ ಕುಡಿಯೋಕ್ಕೂ ನೀರು ಬರುತ್ತೆ, ಮತ್ತು ಕೋಲಾರ KGF ಮುಳುಬಾಗಿಲು ಆ ಕಡೆಗೆ ಕುಡಿಯೋಕ್ಕೂ ನೀರು ಹೋಗುತ್ತೆ, ಜನಗಳಿಗೆ ರೈತರಿಗೆ ಅನುಕೂಲನೂ ಆಗುತ್ತೆ ನೀರಾವರಿ ಮಾಡಲಿಕ್ಕೆ. ಅದನ್ನ ಯಾಕೆ ತಡೆ ಹಿಡ್ಕೊಂಡು ಕೂತಿದ್ರಿ ನೀವು? ಅದನ್ನ ಕೇಳೋಕ್ಕೆ 27 MP ಹೋಗಿದ್ರಲ್ಲ, ನಾನು ನಿಮಗೆ ನಾಚಿಕೆಸ್ಕಲ್ವಾ? ಕೇಳೋಕ್ಕೆ ಅಧಿಕಾರ ಇಲ್ವಾ ನಿಮಗೆ? ಕೇಳಬೇಕಾಗಿತ್ತು ಅವಾಗಿಂದನ. ಹೀಗಾಗಿ ಬಡ್ಜೆಟಲ್ಲಿ TDPಗೂ ಬಿಹಾರ್ಗೂ ಮಾತ್ರ ಕೊಟ್ಬಿಟ್ಟು ಮಿಕ್ಕಾದ ಎಲ್ಲ ಸ್ಟೇಟ್ಗೂ ಚೆಂಬು ಕೊಟ್ಟಿದ್ದಾರೆ. ನಾಮ ಹಾಕಿ 3 ಚೆಂಬು ದೊಡ್ಡದ ಇದ್ದಪ್ಪ ಚೆಂಬಿಟ್ಟಿದ್ದಾರೆ. ಆಯಿತಾ? ಹಾಂ, ಚೆಂಬಿಟ್ಟಿದ್ದಾರೆ. ಆ ಚೆಂಬೆ ಇವಾಗ ನಮ್ಮ ಕರ್ನಾಟಕಕ್ಕೆ. ಅವ್ರು 2 ಸ್ಟೇಟ್ ಯಾಕೆ ಅಂತಂದರೆ ಅವ್ರು ಸಪೋರ್ಟ್ ಮಾಡಿದ್ರಲ್ಲ ಈಗ, ಬಿಹಾರ ಮತ್ತು TDPನವರು. ಅವರಿಬ್ಬರಿಗೆ ಮಾತ್ರ ಬಡ್ಜೆಟಿನ ಅನುದಾನಗಳನ್ನ ಕೊಡ್ತೀನಿ ಅಂತ ಹೇಳಿದರೆ, ಆದರೆ ಹೊಗಳಿಕೆಯಲ್ಲಿಲ್ಲ, ಅನೌನ್ಸ್ಮೆಂಟಲ್ಲಿಲ್ಲ. ಇನ್ನು ಅದೇನು ಕೊಡ್ತಾನೋ ನಾ ಮನೆ ಹಾಕ್ಕೊಡ್ತಾನೋ ಗೊತ್ತಿಲ್ಲ. ಆಯ್ತಾ? ಹಾಗಾಗಿ ಮಿಕ್ಕ ಸ್ಟೇಟ್ಗಳಿಗೆಲ್ಲ ಪಂಗ್ರಾಮ ಹಾಕಿದ್ದಾರೆ. ಬಡ್ಜೆಟಲ್ಲಿ ಏನೂ ಕೇಳಬೇಡಿ, ಏನೂ ಕೇಳ್ಕೊಬೇಡಿ, ಆ ಥರ ಮಾಡಿಟ್ಟಿದ್ದಾರೆ. ಅದರಲ್ಲಿ ಜನಗಳು, ಸರ್ಕಾರ ಕೇಂದ್ರದವರು ಸ್ಟೇಟ್ನವ್ರು ಕೊಡೋದೇ ಅನುದಾನ ಬೇರೆ, ಸೆಂಟ್ರಲ್ನವ್ರು ಕೊಡೋದೇ ಬೇರೆ ಜನಗಳಿಗೆ. ಸ್ಟೇಟ್ನಲ್ಲಿ ನೀವೇನು ಅನುದಾನ ನಮ್ಮ ಸ್ಟೇಟ್ಗೆ ಇಷ್ಟು ನೀವು ಇದರಲ್ಲಿ ಯಾವ ರೀತಿ ನಡೆಸ್ಕೊತೀರಿ ಅಂತ ಕೊಟ್ಟಾಗ ಅದರಲ್ಲಿ ಎಲ್ಲರಿಗೂ ಒಂದೊಂದು ಇಲಾಖೆಗೂ ಒಂದೊಂದು ನಿಗಮಗಳಿಗೂ ಇಷ್ಟಿಷ್ಟು ಅಂತ ಅವ್ರು ತೆಗಿತಾರೆ. ಅದನ್ನು ವರದಿ ಕೊಡ್ತಾರೆ ಅವ್ರು ಸೆಂಟ್ರಲ್ಗೆ. ಇವ್ರೇನು ಕಳಿಸಿರ್ತಾರೆ ಅದನ್ನು ಕೂಲಂಕುಷವಾಗಿ ಫಲಾನುಭವಿಗಳಿಗೆ ಕರೆಕ್ಟಾಗಿ ದಕ್ಕಬೇಕು ಅನ್ನೋದೇ ನಮ್ಮ ಸ್ಟೇಟ್ ಗೌರ್ಮೆಂಟ್ನ ಮಿನಿಸ್ಟ್ರದ್ದು ಮತ್ತು ಅಧಿಕಾರಿಗಳದ್ದು ಎಲ್ಲ ಮಿನಿಸ್ಟ್ರುಗಳದ್ದು ಜವಾಬ್ದಾರಿ. ಅದಾದ ನಂತರ ಅವ್ರೇನು ಕಳಿಸಿರ್ತಾರೆ ಅದರ ಪ್ರಕಾರದಲ್ಲಿ ಅವರು ಏನು ಕೊಡ್ತಾಯಿದ್ದಾರೆ. ಈಗ ಅವ್ರೇನು ಅನೌನ್ಸ್ ಮಾಡ್ತಾಯಿದ್ದಾರೆ, 5,000 ಕೊಟ್ಬಿಡ್ತೀನಿ. ಈಗ ಯಾರಿಗೆ ಆಧಾರ್ ಕಾರ್ಡು ಪಾನ್ ಕಾರ್ಡ್ ಇದೆಯೋ 5,000 ಅವ್ರ ಅಕೌಂಟ್ಗೆ ಹಾಕ್ಬಿಡಿ ಅಂತ ನಿನ್ನೆಯಿಂದ ಹೇಳಿದ್ದಾರೆ ಸಾಹೇಬರು, ದೊಡ್ಡ ಮಹಾ ಸಾಹೇಬರು, ಮೋದಿ ಸಾಹೇಬರು. ಅದು ಯಾವಾಗ ಆಗ್ತಾರೋ ಗೊತ್ತಿಲ್ಲ, ನೋಡಬೇಕು ಯಾವಾಗ ಆಗ್ತಾರೆ, ಯಾವತ್ತಿಂದ ಅನೌನ್ಸ್ಮೆಂಟ್ ಚಾಲ್ತಿಗೆ ಬರ್ತೋ ಗೊತ್ತಿಲ್ಲ. ಅದು ಬಂದಮೇಲೆ ನಾವು ಅದಕ್ಕೆ ಪೂರಕವಾಗಿ ಏನು GST ಬೇಕಾದಷ್ಟು ದುಡ್ಡು ನಮ್ಗೆ ಕೊಡಬೇಕಾಗಿತ್ತು. 3 ಪರ್ಸೆಂಟೇಜ್ನೂ ಕೊಟ್ಟಿರಲಿಲ್ಲ. ಇವಾಗ ಅದ್ರಲ್ಲಿ ಏನೋ ಬಡವ್ರ ಬಗ್ಗರಿಗೆ ಏನೋ ಕೊಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಇವ್ರ ಹಿಂದೆ 2014ರಲ್ಲಿ ಇವರು ಸರ್ಕಾರಕ್ಕೆ ಬರಬೇಕಾದ್ರೇ ಕಾಂಗ್ರೆಸ್ನವರು 70 ವರ್ಷದಿಂದ ದುಡಿದು ಗುಡ್ಡೆ ಹಾಕೊಂಡಿದ್ದಾರೆ ಸ್ವಿಸ್ ಬ್ಯಾಂಕಲ್ಲಿ. ಅದು ಅಷ್ಟು ಲಕ್ಷ ಕೋಟಿನೂ ನಾವು ತಂದುಬಿಡ್ತೀನಿ ಇಂಡಿಯಾಕ್ಕೆ. ತಂದರೆ ಒಬ್ಬೊಬ್ಬರ ಅಕೌಂಟ್ಗೆ 15 ಲಕ್ಷ ರೂಪಾಯಿ ನಾನು ಇಟ್ಟು ಇನ್ನು ನಾನು ದೇಶ ನಡೆಸೋಷ್ಟು ದುಡ್ಡು ನನಗೆ ಉಳಿತದೆ ಅಂತೇಳಿ ಅನೌನ್ಸ್ಮೆಂಟ್ ಕೊಟ್ಟಿದ್ದರು. ಪ್ರಣಾಳಿಕೆಯಲ್ಲೇ ಕೊಟ್ಟಿದ್ದಾರೆ 2014ರಲ್ಲಿ. ಆ ಪ್ರಣಾಳಿಕೆ ತೆಗೆದು ನೋಡೋಕೆ ಕೇಳಿ ಅವ್ರನ್ನ, ನಿಮ್ಮ ಮೋದಿ ಸಾಹೇಬ್ರ. ಮೋದಿ ಸಾಹೇಬ್ರಲ್ಲ ಅಲ್ಲ, ಈಗ ನಿಮ್ಮ ಮೋದಿ ಸಾಹೇಬ್ರು ಅಂದರೆ ಎಲ್ರಿಗೂ ಮೋದಿ ಸಾಹೇಬ್ರು ಒಪ್ಕೊತೀನಿ, ಅವರು ನಮ್ಮ ಪ್ರೈಮ್ ಮಿನಿಸ್ಟ್ರೇ ಅಲ್ಲ ಅಂತ ನಾನು ಹೇಳಲ್ಲ. ಆದರೆ ನಡ್ಕೊಳ್ಳೋ ರೀತಿ ಯಾರಿಗೂ ಧಕ್ಕೆ ಆಗದ ರೀತಿ ನಡ್ಕೋಬೇಕು. ಪಾರ್ಶಿಯಾಲಿಟಿಗಳನ್ನು ಮಾಡೋಕ್ಕೆ ಹೋಗ್ಬಾರ್ದು. ಯಾಕೆ ಮಾಡ್ತೀರಾ? ಇವಾಗ ಹಗರಣ ಏನು ಮಾಡಿದ್ದಾರೆ, 6,000 ಜನ IAS ಆ್ಯಂಡ್ IPS ಎಕ್ಸಾಮಿನೇಷನ್ ಕೂರಿಸಿದ್ರು. ಬೀಟ್ ಪ್ಲಸ್ ಕರ್ನಾಟಕ.